ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ವಿಡಿಯೋಸ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ತುಂಬ ಯೂಸ್ಫುಲ್ ವಿಡಿಯೋಗಳು, ಎಲ್ಲರಿಗೂ ಯೂಸ್ ಆಗುತ್ತೆ, ಆದಷ್ಟು ಶೇರ್ ಮಾಡಿ. ಇವತ್ತು ನಾನು ಏನು ವೀಡಿಯೋಸ್ ತಂದಿದ್ದೀನಿ ಅಂತ ಹೇಳಿದ್ರೆ, ಫಂಕ್ಷನ್ಗೆಲ್ಲರೂ ಹೋಗಬೇಕಂದ್ರೆ ನೀವು ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಇರಲ್ಲ, ಇನ್ಸ್ಟೆಂಟ್ ಗ್ಲೋಯಿಂಗ್ ಮಾಡ್ಕೊಳೋದು ಹೆಂಗಂತ ನಾನು ತೋರಿಸ್ಕೊಡ್ತೀನಿ. ಮನೆಯಲ್ಲೇ ಇರುವಂಥ ಸಾಮಾನಲ್ಲಿ ನಾವು ಮಾಡ್ಕೋಬೋದು. ತುಂಬ ಯೂಸ್ಫುಲ್ಲು, ಯಾವುದು ಸೈಡ್ ಎಫೆಕ್ಟ್ ಏನಾಗಲ್ಲ. ಬನ್ನಿ ನೋಡ್ಕೊಬರೋಣ ಏನೇನು ಹಾಕೋದು, ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಬನ್ನಿ ನಾನು ಹೇಳ್ತೀನಿ, ಯಾವ ಟೈಮಲ್ಲಿ ಹಚ್ಚಬೇಕು ಅಂತಲೂ ನಾನು ಹೇಳ್ತೀನಿ. ಒಂದು ಟೊಮೆಟೊ, ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಪೂರ್ತಿ ಏನು ಹಾಕೋಣಲ್ಲ, ಅರ್ಧ ಇದ್ದರೆ ಸಾಕು. ಇದು ದೊಡ್ಡದಾಗಿದೆಯಲ್ಲ, ಸ್ವಲ್ಪ ನಾನು ತೊಗೋತೀನಿ. ಇದನ್ನು ತುರ್ಕೋತಾ ಇದ್ದೀನಿ. ನೀವು ತುರ್ಕೊಂಡಿಲ್ಲ ಅಂದ್ರೂ ಮಿಕ್ಸಿ ಜಾರ್ಗೆ ಹಾಕೊಂಡು ರಸ ತೊಗೋಬೋದು ನೀವು. ಟೊಮೆಟೊ ಕುಕಂಬರಲ್ಲಿ ನಿಮಗೆ ಇದು ಗ್ಲೋಯಿಂಗ್ ಬರೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಫೇಸು. ಇದು ದಿನ ನೀವು ಶುಗರ್ ಹಾಕ್ಕೊಂಡು, ಟೊಮೆಟೊದಲ್ಲಿ ಶುಗರ್ ಹಾಕ್ಕೊಂಡು ಮಸಾಜ್ ಮಾಡಿದ್ರೆ ಗ್ಲೋಯಿಂಗ್ ತುಂಬ ಚೆನ್ನಾಗಿ ಆಗುತ್ತೆ ಫೇಸು. ಮತ್ತು ಕುಕಂಬರು ಅಷ್ಟೇ, ಬ್ಲ್ಯಾಕ್ ಹೆಡ್ಸು, ಪಿಂಪಲ್ ಮಾರ್ಕು ಎಲ್ಲ ಹೋಗುತ್ತೆ ನೋಡಿ. ಎರಡನ್ನೂ ತುರ್ಕೊಂಡಿದ್ದೀನಿ ಸ್ವಲ್ಪ. ಇದನ್ನು ನಾನು ಈ ಥರ ರಸ ತಕ್ಕೋತೀನಿ ನಾನು ಒಂದು ಬಟ್ಲಲ್ಲಾದ್ರೂ ಪರವಾಗಿಲ್ಲ, ಒಂದು ಗ್ಲಾಸಲ್ಲಾದ್ರೂ ಪರವಾಗಿಲ್ಲ, ಒಂದು ಬಟ್ಟೆ ಇದ್ರೂ ಪರವಾಗಿಲ್ಲ. ಈ ಥರ ಟೀ ಸೋಸೋದಿರುತ್ತಲ್ಲ, ಅದರ ಸಹಾಯದಿಂದನೂ ನೀವು ರಸ ತಕ್ಕೋಬೋದು. ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ದಿನ ಹಾಕೋರು ತುಂಬ ಚೆನ್ನಾಗಿ ಫೇಸಲ್ಲಿ ಫೇರ್ನೆಸ್ ಬರುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ಫೇಸಲ್ಲಿರೋ ಮಾರ್ಕ್ಸ್ ಎಲ್ಲ, ಪಿಂಪಲ್ ಮಾರ್ಕ್ಸು, ಡಾರ್ಕ್ ಸ್ಪಾಟು ಮತ್ತು ಪಿಗ್ಮೆಂಟೇಷನ್ನು ಅದೆಲ್ಲ ಹೋಗುತ್ತೆ, ದಿನ ಕಮ್ಮಿ ಆಗುತ್ತೆ. ನೀವು ದಿನ ಹಚ್ಚಿದ್ರು ಪರವಾಗಿಲ್ಲ. ನಾನು ಇದನ್ನು ಸ್ಟಾಕ್ ಮಾಡಿ ಇಟ್ಕೋತೀನಿ. ಈ ಥರ ನಾನು ಯಾವ ಥರ ಸ್ಟಾಕ್ ಮಾಡಿ ಇಟ್ಕೋತೀನಿ ಅಂತ ನಿಮಗೆ ತೋರಿಸ್ತೀನಿ. ನಿಮಗೆ ನೋಡಿ, ಇದರಲ್ಲಿ ಗುಲಾಬ್ ಜಲ್ಲು, ರೋಸ್ ವಾಟರ್ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ 1 ಸ್ಪೂನ್ ಆಗಷ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೇನೆ. ಮುಲ್ತಾನಿ ಮಿಟ್ಟಿದ್ದು ಫೇಸ್ ಪ್ಯಾಕ್ ಹಾಕಿದ್ರೆ ತುಂಬ ಫೇರ್ನೆಸ್ ಬರುತ್ತೆ, ಮತ್ತು ಮುಖದಲ್ಲಿರೋ ಮಾರ್ಕ್ಸ್ ಎಲ್ಲ ಹೋಗುತ್ತೆ. ಇದನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ. ನಿಂಬೆಹಣ್ಣು ಸೂಟ್ ಆಗೋರು, ಫೇಸಿಗೆ ಸೆಟ್ ಆಗೋರು ನಿಂಬೆಹಣ್ಣು ರಸ ಹಾಕೋಬೋದು. ನನಗೆ ನಿಂಬೆಹಣ್ಣು ರಸ ನನ್ನ ಫೇಸಿಗೆ ಸೆಟ್ ಆಗೋಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಯಾರ ಫೇಸಿಗೆ ಸೆಟ್ ಆಗುತ್ತೆ ಅವ್ರು ನಿಂಬೆಹಣ್ಣು ರಸ ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ಕೋಬೋದು. ಪಿಂಪಲ್ ಮಾರ್ಕೆಲ್ಲ ಹೋಗುತ್ತೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಇನ್ಸ್ಟೆಂಟ್ ಗ್ಲೋಯಿಂಗ್ ಕೊಡುತ್ತೆ. ಇದು ತುಂಬ ಚೆನ್ನಾಗಿ ಆಗುತ್ತೆ. ದಿನ ನೀವು ರಾತ್ರಿ ಹೊತ್ತು ಒಂದು 1/4 ಗಂಟೆ ಇದನ್ನು ಹಚ್ಚಿ ನೀವು ತೊಳ್ಕೊಂಡ್ರೆ ದಿನ ಫೇರ್ನೆಸ್ ಬರುತ್ತೆ, ಮತ್ತು ಡಾರ್ಕ್ ಸ್ಪಾಟು, ಪಿಗ್ಮೆಂಟೇಷನ್ ಎಲ್ಲನೂ ಕಮ್ಮಿ ಆಗ್ತಾ ಹೋಗುತ್ತೆ ನೋಡಿ. ನಾನು ಈ ಥರ ಗ್ಲಾಸ್ ಆದ್ರೂ ಪರವಾಗಿಲ್ಲ, ಸ್ಟೀಲ್ ಗ್ಲಾಸ್ ಆದ್ರೂ ಪರವಾಗಿಲ್ಲ, ಈ ಥರ ಯೂಸ್ ಆ್ಯಂಡ್ ಥ್ರೋ ಬರುತ್ತಲ್ಲ ಗ್ಲಾಸು, ಅದಾದ್ರೂ ಪರವಾಗಿಲ್ಲ. ಇದು ಸ್ವಲ್ಪ ದೊಡ್ಡದಿತ್ತು ಅಂತ ಕಟ್ ಮಾಡಿದ್ದೀನಿ. ಈ ಥರ ನೀವು ಹಾಕ್ಕೊಂಡು ಸೆಂಟ್ರಿಗೆ ಸ್ಪೂನ್ ಆದರೂ ಪರವಾಗಿಲ್ಲ, ಇಲ್ಲ ಐಸ್ ಕ್ರೀಮ್ ಸ್ಟಿಕ್ ಬರುತ್ತಲ್ಲ ಅದು ಹಿಂಗೆ ಹಾಕ್ಕೊಂಡು, ಐಸ್ ಕ್ಯೂಬ್ ನಾವು ಫ್ರೀಝರಲ್ಲಿ ಇಕ್ತೀನಿ ಐಸ್ ಕ್ಯೂಬ್ ಆಗೋಕ್ಕೆ. ಇದು ಐಸ್ ನೋಡ್ಕೊಬಂದ್ರಿ ಅಲ್ವಾ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ತುಂಬ ಯೂಸ್ಫುಲ್ ಆಗುತ್ತೆ, ಮತ್ತು ಫೇರ್ನೆಸ್ ಬರ್ತಾರೆ, ಶೈನಿಂಗ್ ಬರ್ತಾರೆ. ಎಮರ್ಜೆನ್ಸಿ ಇದ್ದಾಗ, ನೀವು ಫಂಕ್ಷನ್ಗೆಲ್ಲ ಹೋದಾಗ, ಮತ್ತು ಪಾರ್ಟಿ ಮತ್ತು ಮ್ಯಾರೇಜು ನೀವು ಎನಿ ಟೈಮಲ್ಲಾದ್ರೂ ಮಾಡ್ಕೋಬೋದು. ನೀವು ಇದೇನು ಎಫೆಕ್ಟ್ ಆಗೋಲ್ಲ. ನೀವು ವೀಕ್ಲಿ 1 ಟೈಮ್ ಆದರೂ ಮಾಡ್ಕೋಬೋದು. ಕಲರ್ ಬರುತ್ತೆ. ಬ್ಲ್ಯಾಕ್ ಇದ್ದವರೆಲ್ಲ, ಕಪ್ಪಗಿರೋರೆಲ್ಲ, ಕೆಂಪಗಿದ್ದವರೆಲ್ಲ ಬಿಳಿ ವೈಟಿಗೆ ಬರ್ತಾರೆ, ಕಲರಿಂಗ್ ಬರ್ತಾರೆ, ಮತ್ತು ಶೈನಿಂಗ್ ಬರ್ತಾರೆ. ಮುಲ್ತಾನಿ ಮಿಟ್ಟಿ ನಾವು ಹಚ್ಚಿದ್ರಿಂದ ಪಿಂಪಲ್ ಮಾರ್ಕು, ಡಾರ್ಕ್ ಸರ್ಕಲು ಅದೆಲ್ಲ ಬರುತ್ತಲ್ಲ, ಅದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಡೇ ಬೈ ಡೇ. ಇದು ಹಚ್ಕೊಳ್ಳೋಣ. ಇದು ಹಚ್ಚೋದು ನಾನು ತೋರಿಸ್ತೀನಿ. ಮೊದಲಿಗೆ ಫೇಸ್ ವಾಶ್ ಮಾಡ್ಕೋಬೇಕು ಕ್ಲೀನಾಗಿ. ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೆ. ಇವಾಗ ಇದನ್ನು ಹಚ್ಚೋವಾಗ ಒಂದ್ಸಲಿ ಗ್ಲಿಸರಿಂಗ್ ಮಾಡ್ಕೊಳ್ಳೋಣ. ನೀವು ಇದನ್ನು ಬ್ರಷ್ ಸಹಾಯದಿಂದನೂ ಹಚ್ಕೋಬೋದು, ಇಲ್ಲ ಕೈಯಲ್ಲಾದರೂ ಹಚ್ಕೋಬೋದು. ಈ ಥರ ಸ್ಪೂನ್ ಸಹಾಯದಿಂದನೂ ಹಚ್ಕೋಬೋದು.
ರೋಸ್ ವಾಟ್ರು, ಮುಲ್ತಾನಿ ಮಿಟ್ಟಿ, ಕುಕಂಬರು ಮತ್ತು ಟೊಮೆಟೊ ರಸ ಅದೆಲ್ಲ ಹಾಕೋದ್ರಿಂದ ನೀವು ವೀಕ್ಲಿ 1 ಟೈಮ್ ಹಾಕ್ಕೋಬೋದು. ಏನೂ ಆಗಲ್ಲ. ಮಾರ್ಕ್ಸು, ಫೇಸಲ್ಲಿರೋ ಮಾರ್ಕ್ಸ್ಗೂ, ಪಿಂಪಲ್ಗಳ ಮಾರ್ಕ್ಸ್ಗೂ ಅದೆಲ್ಲ ಹೋಗುತ್ತೆ. ನೋಡಿ ಪೂರ್ತಿ ನಾನು ಹಚ್ಚಿದ್ದೀನಿ. ನೆಕ್ಕಿಗೂ ಸಹ ಹಚ್ಕೊಳ್ಳಿ, ನೆಕ್ಕಿಗೆ ಕಿವಿಗೆ ಸಹ ಹಚ್ಕೊಳ್ಳಿ. ಯಾಕಂದರೆ ಇಲ್ಲೊಂದು ಕಲರು ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಇಲ್ಲೆಲ್ಲ ಹಚ್ಕೋಬೋದು ನೀವು ಮುಲ್ತಾನಿ ಮಿಟ್ಟಿನ. ಇದನ್ನು 15 to 20 ಮಿನಿಟ್ಸು ಈ ಥರ ಬಿಡೋಣ, ಡ್ರೈ ಆಗಾಗ ಬಿಡೋಣ. ಡ್ರೈ ಆದಮೇಲೆ ಮುಖ ತೊಳ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ನೋಡಿ 15 ನಿಮಿಷ ಆಯಿತು. ಫುಲ್ ಟೈಟಾಗಿ ಹೋಗಿದೆ ಸ್ಕಿನ್ನು. ಇವಾಗ ಇದು ತೊಳ್ಕೊಬರ್ತೇನೆ. ಇದು ನನ್ನ ಮುಖ ತೊಳ್ಕೊಬರ್ತೇನೆ. ಬರೀ ನೀರಲ್ಲಿ, ಸೋಪೆಲ್ಲ ಹಾಕೋಕೆ ಹೋಗಬೇಡಿ, ಬರೀ ನೀರಲ್ಲೇ ತೊಳ್ಕೊಬರ್ಬೇಕು. ನೋಡಿ ಫುಲ್ ಕ್ಲೀನ್ ಬಂದಿದ್ದೀನಿ. ತಣ್ಣೀರಲ್ಲೇ ಇದು ಸೋಪು, ಫೇಸ್ ವಾಶ್ ಆಗಲಿ. ನೋಡಿ ಪಿಂಪಲ್ ಬಂದುಬಿಟ್ಟಿದೆ ಒಂದೇ ಒಂದು. ನಿಮ್ಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ನೋಡಿ ಮೊದಲಿದ್ದಿದ್ದು ಫೇಸ್ ಕಲರು ಹೆಂಗಿದೆ, ಇದು ಹಚ್ಚಾದ್ಮೇಲೆ ಕಲರ್ ಹಿಂಗೆ ಬಂತು ಅಂತ ಹೇಳ್ಬಿಟ್ಟು ನೀವು ಇನ್ಸ್ಟೆಂಟ್ ನೀವು ನೋಡ್ಕೋಬೋದು. ಇದು ಹಚ್ಚಾದ್ಮೇಲೆ ನೋಡಿ ತಕ್ಷಣ ನೀವು ಪಾರ್ಲರ್ಗೆ ಹೋಗೋದು, ನೀವು ಟೈಮ್ ಇಲ್ಲ, ಅಷ್ಟು ದುಡ್ಡು ಕೊಟ್ಬಿಟ್ಟು ನೀವು ಅಲ್ಲಿ ಹೋಗಿ ಮಾಡಿಸ್ಕೊಳೋ ಬದಲು ಮನೇಲಿ ಆರಾಮಾಗಿ ನೀವು ಈ ಥರ ಫೇಸ್ ಪ್ಯಾಕ್ ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಯೂಸ್ಫುಲ್ಲು, ತುಂಬ ಚೆನ್ನಾಗಿರುತ್ತೆ. ಏನು ಸೈಡ್ ಎಫೆಕ್ಟ್ ಏನಾಗಲ್ಲ. ಜೆಂಟ್ಸು ಲೇಡೀಸ್ ಇಬ್ಬರೂ ಹಚ್ಕೋಬೋದು. ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ಎಲ್ಲರಿಗೂ ಯೂಸ್ ಆಗಲಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ವೀಡಿಯೋಸ್ ನೋಡೋರು ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ಯಾರ್ಯಾರು ನೋಡಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು.